ಮಾತಾಡಬೇಡಿ, ಎಲ್ಲ ಡೈಲಾಗ್ ಇದು ಹಾಡು ವೇದಿಕೆ ಮೇಲಿರುವ ಅಧ್ಯಕ್ಷರು ಮತ್ತೆ ಪ್ರಶಸ್ತಿಯನ್ನು ಪಡೆದಂತ ನನ್ನ ಸ್ನೇಹಿತರಿಗೆ ನಮಸ್ಕಾರ ಅಂತ ಹೇಳ್ತಾ, ಹಾಗೂ ಶರಣೀಯರೆಲ್ಲರಿಗೂ ನನ್ನ ನಮಸ್ಕಾರ ಅಂತ ಹೇಳ್ತಾ, ಹಾಗೆಯೇ ಮೈಸೂರಿನ ಪೂರ್ವ ವಲಯದ ಉಪಾಧ್ಯಕ್ಷರಾದ ನನ್ನೊಟ್ಟಿಗೆ ಬಂದಿರುವ ಶ್ರೀಕಂಠಮೂರ್ತಿಯವರು ಹಾಗೂ ಡೈರೆಕ್ಟರ್ ದೇವಪಾಜಿಯವರು, ಹಾಗೆ ಪ್ರಧಾನ ಕಾರ್ಯದರ್ಶಿ ನನ್ನ ಮಗ ಲೋಹಿತ್ ಮತ್ತು ಮಧು, ಇವರೆಲ್ಲರೂ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ, ನನಗೆ ಈಗ ನಾಗೇಂದ್ರಪ್ಪ ಅವರು ಮತ್ತು ಶಿವಕುಮಾರ್ ಅವರು ಇವ್ರನ್ನ ನಾಳೆ ಸಾಯಂಕಾಲದವರೆಗೂ ಬಿಟ್ಟಿದ್ರು ಮಾತಾಡ್ತಿದ್ರು. ಆದರೆ ಈಗ ನಾಗೇಂದ್ರಪ್ಪನವರು ಒಂದು ಅಳಗನ್ನಡನ್ನ ಮಾತಾಡಿದ್ರು, ಅದನ್ನ ಓದ್ಬೇಕಾದ್ರೆ ಸಾಯಂಕಾಲ ಆಗುತ್ತೆ, ಅದು ಬರೋದಿಲ್ಲ ನಮಗೆ. ಯಾಕಂದ್ರೆ ನಾವು ಈಗ ಅವ್ರು ಕಲ್ತ್ಕೊಂಡಿದ್ದಾರಲ್ಲ, ಅದಕ್ಕೆ ಅವ್ರಿಗೆ ನಾನು ನಮಸ್ಕಾರಗಳನ್ನು ತಿಳಿಸ್ತಾ, ಈಗ ಎಲ್ಲರೂ ಹೇಳಿದ್ರಿ. ಈಗ ನನ್ನ ವೈಯಕ್ತಿಕವಾಗಿ ನನ್ನ ಬಯೋಡೇಟನ ಒಂದು 2 ನಿಮಿಷದಲ್ಲಿ ಮುಗಿಸ್ತೀನಿ. 1987ರಲ್ಲಿ ನಾನು ಈ ಕಲಾರಂಗಕ್ಕೆ ಬಂದೆ. ಅಲ್ಲಿಂದ ಸ್ಟಾರ್ಟ್ ಆಗ್ತದೆ. ನಾನು ಕಂಡಕ್ಟರ್ ಕೆಲಸಕ್ಕೆ ಹೋದೆ, ಆದರೂ ಕೂಡ ನಾನು ಈ ರಂಗಭೂಮಿನ ಬಿಡಲಿಲ್ಲ. ಮತ್ತೆ 1989 ಪೊಲೀಸ್ ಇಲಾಖೆಗೆ ಸೇರಿದೆ. ಈ ಕಲೆಗೋಸ್ಕರ ನಾನು ಕ್ರೈಮ್ ವಿಭಾಗನ ಆಯ್ಕೆ ಮಾಡ್ಕೊಂಡೆ. ಯೂನಿಫಾರ್ಮ್ ಹಾಕೊಂಡು ಡ್ಯೂಟಿ ಮಾಡಿದ್ರೆ ಈಗೆಲ್ಲ ಮಾಡೋಕ್ಕಾಗಲ್ಲ ಅಂತೇಳಿ ನಾನು ಕಲೆ ಆಯ್ಕೆ ಮಾಡ್ಕೊಂಡೆ. ಜೊತೆಗೇನೆ ಕಲೆ ರಂಗಭೂಮಿಯಲ್ಲಿ ನಾನು ತೊಡಗಿಸ್ಕೊಂಡು ಬಂದು ಸುಮಾರು 80ಕ್ಕೂ ಹೆಚ್ಚು ನಾಟಕಗಳನ್ನು ಮಾಡಿದ್ದೀನಿ. ಅವೆಲ್ಲ ದೈತ ಪಾತ್ರಗಳು. ಹಾಗಾಗಿ ನಾನು ಮಾತಾಡೋಕ್ಕೂ ಬರೋಲ್ಲ. ಈ ನಾಟಕದ ಡೈಲಾಗ್ ಆಡ್ತೀನಿ. ಈ ಎಲ್ಲ ಎಲ್ಲನೂ ಮಾಡಿ ನನಗೆ ಪ್ರಶಸ್ತಿಗಳು ಸುಮಾರು 14 ಬಿರುದುಗಳು ಬಂದಿವೆ. ಮೇಡಮ್ ಅವರು 3 ಹೇಳಿದ್ದಾರೆ, 14 ಬಿರುದುಗಳು ಬಂದಿವೆ. ನಟ ಭಯಂಕರ, ನಾಟಕ ವಿಭೂಷಣ ಪ್ರಶಸ್ತಿ, ರಂಗಭೂಮಿ ರಾಜ್ಯ ಪ್ರಶಸ್ತಿ, ರಂಗಭೂಮಿ ಕಲಾರತ್ನ ಪ್ರಶಸ್ತಿ, ನಿರಂಜನ ಶ್ರೀ ಪ್ರಶಸ್ತಿ, ಸೇವಾ ರತ್ನ ಪ್ರಶಸ್ತಿ, ರಂಗರತ್ನ ಪ್ರಶಸ್ತಿ, ಕರುಣಾ ಕಣ್ಮಣಿ ಪ್ರಶಸ್ತಿ. ಈಗ 2025ರಲ್ಲಿ ಮೈಸೂರು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ, ಕನ್ನಡ ಪೌರಾಣಿಕ ಕಲಾರತ್ನ ಪ್ರಶಸ್ತಿ, ಶಾಶ್ವತ ಸೇವಾ ರತ್ನ ಪ್ರಶಸ್ತಿ, ನಾಡಪ್ರಭು ಕೆಂಪೇಗೌಡ ಪ್ರಶಸ್ತಿ, ಆಚಾರ್ಯ ಶ್ರೀ ವಿದ್ಯಾರಣ್ಯ ರಾಜ್ಯೋತ್ಸವ ಪ್ರಶಸ್ತಿ, ಹೀಗೆ ಸುಮಾರು 13-14 ಬಿರುದುಗಳು ಬಂದಿವೆ. ಈ ಬಿರುದುಗಳಲ್ಲಿ ಎಲ್ಲ ಕಡೆನೂ ತಗೊಂಡಿದ್ದೀನಿ. ಆದರೆ ನಮ್ಮ ಸಮಾಜದವರು ಕರೆದು ಸನ್ಮಾನಿಸುತ್ತಿರುವುದು ನನಗೆ ತುಂಬಾ ಸಂತೋಷ. ಮುಂದಿನ ವರ್ಷಗಳಲ್ಲಿ ಈಗ ಎಷ್ಟು ಜನ ತಗೊಂಡಿದ್ದಾರೆ ಡಬಲ್ ಆಗಿ ಎಲ್ಲರಿಗೂ ಗುರುತಿಸಿ ಈಗೆಲ್ಲ ಎಲ್ಲಾ ಥರದಲ್ಲೂ ಎಲ್ಲ ಕ್ಷೇತ್ರದಲ್ಲೂ ಇದ್ದಾರೆ. ಶಿಕ್ಷಣ ಕ್ಷೇತ್ರ ಆಗ್ಬೋದು, ಕಲೆಯಲ್ಲಿ ಆಗ್ಬೋದು, ಈಗ ಎಲ್ಲ ತಾಯಿಂದರು ಆಡಾಡಿದ್ದಾರೆ, ಇದ್ರಲ್ಲಿ ಆಗ್ಬೋದು, ಎಲ್ಲ ಭಜನೆ ಆಗಿಲ್ಲ, ಎಲ್ಲರಿಗೂ ಕೊಡ್ತಾರೆ. ನೀವೆಲ್ಲ ನೀವು ಹಾಕ್ಬೇಕು, ಅದಕ್ಕೆ ಅರ್ಜಿ ಹಾಕಿ ನೀವು ತಗೊಳ್ಬೇಕು ಅಂತ ಹೇಳ್ತಾರೆ. ಹಾಗೆ ಇದೆಲ್ಲ ನಾನು ಸ್ವಂತಕ್ಕೆ ಪಡೆದಿರೋದು. ಈಗ ಶಾಶ್ವತವಾಗಿ ಮಾಡಿರ್ತಕ್ಕಂಥವ್ರು ಬೇಕಾದಷ್ಟೇ. ಹಾಗಾಗಿ ನಮ್ಮ ಬಸವರಾಜ್ ಸರ್ ಅವರು, ನಾವು 2017ರಲ್ಲಿ ಒಂದು ಸಂಘ ಓಪನ್ ಮಾಡಿದ್ವಿ, ನಮ್ಮ ಪೊಲೀಸ್ನವರು ಸ್ಪಾನಸ್ಕರ ಸಂಘ. ಅವತ್ತು ಉದ್ಘಾಟನೆಗೆ ಸುಮಾರು 1000 ಜನಕ್ಕೆ ಅವರು ಪ್ರಸಾದವನ್ನು ನಮಗೆ ಕೊಡಿಸಿದ್ರು. ನಮ್ಮ ತಿಂತಾರೆ. ಹಂಗಾಗಿ ಮತ್ತೆ ಈ ಬಸವಭವನ, ಈ JSS ಬಸವಭವನ ಕಟ್ಟಿದ್ದಾರೆ. ಇವೆಲ್ಲ ನಮಗೆ ಸ್ವಂತಕ್ಕಾಗಿ ಪಡ್ಕೊಂಡಿರೋದು. ಇವರು ನಿಮ್ಮೆಲ್ಲರಿಗೆ ನಮ್ಮೆಲ್ಲರಿಗೂ ಮಾಡಿಸ್ತಾ ಇರೋದು ಭವನಗಳು. ಅದೇ ತರ ಇನ್ನೂ 4-6 ಕಡೆ ನಮ್ಮ ಮೈಸೂರು ಸುತ್ತಮುತ್ತಲಿನ ಎಲ್ಲಾ ಕಡೆ ಇದೇ ತರ ಭವನಗಳನ್ನ ಅವರ ಅಧ್ಯಕ್ಷರಲ್ಲಿ ಹಾಕಬೇಕು ಅಂತ ನಾನು ಕೇಳ್ಕೊಳ್ತಾ, ಅವ್ರಿಗೆ ಹೆಚ್ಚಿನ ಆಯಸ್ಸು ಕೊಡ್ಲಿ, ಇವೆಲ್ಲ ಮಾಡಲಿ ಅಂತ ನಾನು ಕೇಳ್ತಾ ಒಂದೇ ಒಂದು ಡೈಲಾಗ್ ಮಾತಾಡ್ತೀನಿ. ಭಕ್ತ ಪ್ರಹ್ಲಾದ ನಾಟಕ ವರ್ಣಲೋಕಕ್ಕೂ ಹೋಗ್ತಾನೆ. ಎಲ್ಲರೂ ಪಲಾಯನ, ಎಲ್ಲರೂ ಪಲಾಯನ. ಈ ದೈತ್ಯರ ಹೋರಾಟಕ್ಕೆ ಹೆದರಿ ಎಲ್ಲರೂ ಹೋಗಿ ಹೋದರು. ಸರ್ವಸಕ್ತರಾಗಿ, ಶಕ್ತಿ ಸಾಮರ್ಥ್ಯದಲ್ಲಿ ಅಚಲ ಆಸಕ್ತಿ ಉಳ್ಳವರಾಗಿ, ಸೂರ್ಯಭದ್ರಾಗಿ, ಅಪೂರ್ವ ಅದ್ವಿತೀಯ
ಮಕ್ಕಳಾಗಿ ಬೆಳೆಯುತ್ತಿರುವ ಈ ದೈತ್ಯ ದಾನವರನ್ನು ಕೆಣಕುವ ಗುಂಡಿಗೆ ದರ್ಪ ಯಾವ ಗಂಡಿಗಿದೆ? ಬ್ರಹ್ಮಾಂಡವನ್ನು ಹೆದರಿಸುವ ಶಕ್ತಿ ಎಚ್ಚರಿ ಈ ದೈತ್ಯ ದಾನವರಾದ ನಮಗಿದೆ. ಕಲಹಕ್ಕೆ ಕಾಂತಿಯನ್ನು ಕಾಂತಿಗಳು ನಿಂತವೆಂದರೆ ಶತ್ರುಗಳ ಸತ್ತರಿಸಿ ಸರ್ವನಾಶ ಮಾಡುವ ಶಕ್ತಿ ಈ ದೈತ್ಯ ದಾನವರಾದ ನಮಗಿದೆ. ಯಾವ ದುಷ್ಟ ದೇವತೆಗಳ ನಿಮ್ಮಿಷ್ಟದಂತೆ ನಡೆಯುವ ಶಕ್ತಿಯ ಸಮರ್ಥತೆಯನ್ನು ಇನ್ನು ಮುಂದೆ ನನ್ನ ಮುಷ್ಟಿಯ ಮೇಲೆ ಇಟ್ಟುಕೊಳ್ಳುತ್ತೇನೆ. ಕಲಿಯೇ ಆಗಲಿ ಅಜಲೇ ಆಗಲಿ ಸುರನರ ಹೆಚ್ಚ ಗಂಧರ್ವ ಕಿನ್ನರ ಕಿಂಪುರುಷರಾದಿಯಾಗಿ ಯಾರೇ ಆಗಲಿ ಯಾರು ಮಾಡಿದರೆ ಧಿಕ್ಕರಿಸಿ ಸೊಕ್ಕನ್ನು ಮುರಿಯುತ್ತೀರಿ. ದೈತ್ಯ ದಾನವರ ಪರಾಕ್ರಮವೇನೆಂದು ತೋರಿಸುತ್ತೀರಿ. ದಶ ದಿಕ್ಕುಗಳನ್ನು ಶೋಧಿಸಿ ಬರುತ್ತೇನೆ. ಅದಕ್ಕಾಗಿಯೇ ಈ ದಿಗ್ವಿಜಯ, ಅದಕ್ಕಾಗಿಯೇ ಈ ದಿಗ್ವಿಜಯ. ಪ್ರಶಸ್ತಿ ಬಿರುದು ಕೊಟ್ಟದ್ದು 100ಕ್ಕೆ 100 ಸತ್ಯ. ನಮ್ಮೆಲ್ಲರೂ ಭಯಂಕರವೇ ತುಂಬಾ ಹೊಸ ಅನುಭವ ಸಿಕ್ತು ನಮ್ಮೆಲ್ಲರೂ. ರೌದ್ರ